ಇದು ಅಂಬಡಗನಗರ ಚನ್ನಪೇಟೆ ಸರ. ನಾನು ಅಂಬಡಗನಗರ ಚನ್ನಪೇಟದ ಸಹಕಾರ್ಯದರ್ಶಿ ಸರ. ಇಲ್ಲಿ ನೀರಿನ ತೊಂದರೆ ಬಾಳ ಆಕೈತೆ ಸರ್. ಆಕ್ಚುಲಿ ಇದು ಇದ್ದಾಗ ಮೊದ್ಲು LNT ಇಲ್ಲದಕ್ಕಿಂತ ಮುಂಚೆ 5 ದಿನಕ್ಕೊಮ್ಮೆ ನೀರು ಬಿಡ್ತಿರ್ತಾರ. ಇವಾಗ LNT ಬಂದಾಗಿಂದ 11 ದಿನಕ್ಕೊಮ್ಮೆ 12 ದಿನಕ್ಕೊಮ್ಮೆ ನೀರು ಬಿಡ್ತಾರ ಸರ. ಮತ್ತೆ ಆಮೇಲೆ ನೀರ್ ಬಿಡ್ತಾರಲ್ಲ ಸರ್, ನೀರೆಲ್ಲ ಸ್ಲೋನೇ ಇರ್ತೈತೆ ಸರ. ಎಲ್ಲಾ ಪ್ರತಿಯೊಂದು ಏರಿಯಾದಾಗೂ ನೀರೆಲ್ಲಾ ಕಡೆ ಸ್ಪೀಡ್ ಇರ್ತೈತಿ. ನಮ್ಮ ಏರಿಯಾದಾಗ ಮಾತ್ರ ಸ್ಲೋನೇ ಇರ್ತೈತೆ ಸರ. ಮತ್ತ ಅದ್ರಾಗ ಎಲ್ಲಾ ಸ್ವಲ್ಪ ಗಟರ್ ನೀರು ಮಿಕ್ಸ್ ಮಾಡೋದು, ಚಂಬರ್ ನೀರು ಮಿಕ್ಸ್ ಮಾಡೋದು, ಇದನ್ನೆಲ್ಲ ಮತ್ತೆ ಒಮ್ಮೆ ಬಂದು ಪರೀಕ್ಷೆ ಮಾಡ್ಕೊಂಡು ಹೋಗ್ಯಾರ. ಮತ್ತೆ ಅದ್ರ ರಿಪೋರ್ಟ್ ಸತ್ಯ ನಮ್ಗೆ ಇವತ್ತಿಗೆ ಯಾರು ಕೊಟ್ಟಿಲ್ಲ ಸರ್ ಅದ್ ರಿಪೋರ್ಟ್. ಮತ್ತೆ ಆಮೇಲೆ ನೀರಿನಂತೂ ದೊಡ್ಡ ಸಮಸ್ಯೆ ಸರ. ಆಮೇಲೆ ನೀರಿನ ಬಿಟ್ಟ ಮೇಲೆ ಚಂಬರ್ ಸರ. ಚಂಬರ್ದಂತೂ ಇವಾಗ ದರ್ಗಾ ಹತ್ರ ಖುಷಿಯಾಗಿ ಕುಂತೈತೆ ಸರ್. ಅದು 12 ಫೂಟ್ ಐತಂತಂದ್ ಹೇಳಿ ಯಾರೋ ಕೆಲಸ ಮಾಡಕ ಬರೋಲ್ಲ ಸರ. ಈಗ ಹಿಂದಕ್ಕೊಮ್ಮೆ ಒಬ್ರು ತೀರ್ಕೊಂಡ್ರು, ಆ ಕಡೆದು ನಾಲಾದಾಗಿಂದ ಕಸ ಬಾಳ ಐತಂತಂದ ಹೇಳಿ ಹೇಳಿದ್ರು ಸಹಿತ ಇದ ಸ್ವತಃ ಕಮಿಷನರ್ ಬಂದಿದ್ದಾರೆ. ಕಮಿಷನರ್ ಬಂದು ನಾಲೆಲ್ಲ ನೋಡಿದಾರ, ನಾಳಿಂದ ಕ್ಲೀನ್ ಮಾಡ್ತೀನಿ ಅಂತಂದ್ ಹೇಳಿ ಹೋದವ್ರು ಇವತ್ತಿಗೂ ಕಮಿಷನರ್ ಇಲ್ಲಿ ಬಂದಿಲ್ಲ. ಹೋಗಿದ್ ಜೀವ ಹೋಗ್ಬಿಡ್ತಾರ, ಅವ್ರಿಗೆ ಪರಿಹಾರನೂ ಬರ್ಲಿಲ್ಲ, ಇಲ್ಲಿ ನಮ್ದು ಓಣಿ ಅಭಿವೃದ್ಧಿನೂ ಆಗ್ಲಿಲ್ಲ. ಅದು ಆದಂತಂದ್ರೆ ಈಗ ನೆಕ್ಸ್ಟ್ ನೀರಿನ ಸರ. ನೀರಿನ ಪ್ರಾಬ್ಲಮ್ ಸಲುವಾಗಿ ನಾವೆಲ್ಲ ರೋಡ್ ಬಂದ್ ಮಾಡಿದ್ವಿ ಸರ್. ಇವಾಗ ನೀರಿಂದೆಲ್ಲ ನಮ್ಮ ಕಸಬಾಡಿ ಪೊಲೀಸ್ ಇಲಾಖೆದವರೆಲ್ಲ ಸ್ವಲ್ಪ ನಮ್ಗೆಲ್ಲ ಸಹಕರಿಸಿ ಅವ್ರೊಂದ್ ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಇದ್ರ ಬಗ್ಗೆ ಕಾರ್ಪೊರೇಟರ್ ಮಾತಾಡಿದ್ವಿ. ಅವ್ರು ಮಾಡ್ತೀನಿ ಅಂತ ಹೇಳಿದಾರ. ಮತ್ತೆ ದೊಡ್ಡ ಸಾಹೇಬ್ರಿಗೆ ಫೋನ್ ಹಚ್ಚಿದ್ರು ಮೇಡಮ್ ಅವ್ರು, ಕಾರ್ಪೊರೇಟರ್ ಮೇಡಮ್ ಅವರು ಹಚ್ಚಿ ಅವ್ರು ಹೇಳಿದಾರೆ ಇವಾಗ ಇನ್ಮ್ಯಾಗಿಂದ 5 ದಿನ 6 ದಿನಕ್ಕೂ ನೀರು ಬಿಡ್ತೀನಿ ಅಂತಂದ್ ಹೇಳಿದಾರ. ನಮ್ ನೆಕ್ಸ್ಟ್ ಏನಾರು ಹಿಂಗೇನಾರು ಮತ್ತೆ ಹಿಂಗೆ ಏನಾರು 12 ದಿನಕ್ಕೆ 11 ದಿನಕ್ಕೆ ಆತಂದ್ರ ಇದು ಉಗ್ರ ಹೋರಾಟ ಮಾಡ್ತೀವಿ. ಇದು ರೋಡ್ ಅಲ್ರಿ, ಇದು ಇಲ್ಲಿಂದ ಓಲ್ಡ್ ಮಟನು ಯಾವ ಗಾಡಿನೂ ಅಡ್ಡಾಡಂಗ್ ಮಾಡ್ಬಿಡ್ತೀವಿ ಅಂತೇಳಿ ನಾನು ಒಂದ್ ಮಾತು ಹೇಳಿ ಮುಗಿಸ್ತೇನೆ. ನಮ್ಮ ಹೆಸರು ರಾಘವೇಂದ್ರ ಬಾವಾರಿ.